ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ನೂರಾರು ಕಲಾವಿದರಿದ್ದಾರೆ ಮತ್ತು ಸಾಕಷ್ಟು ಜನ ನಾಯಕರಿದ್ದಾರೆ. ಆದ್ರೆ ಅವರೆಲ್ಲರಿಗಿಂತ ಅಣ್ಣಾವ್ರು ಸ್ವಲ್ಪ ವಿಶೇಷವಾಗಿ ನಿಲ್ತಾರೆ. ಯಾಕೆ ಅಂತಂದ್ರೆ, ಅಣ್ಣಾವ್ರು ಚಿತ್ರರಂಗಕ್ಕೆ ಬಂದಾಗಿಂದ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಂತ ಒಂದು ಫಿಟ್‌ನೆಸ್. ಅಣ್ಣಾವ್ರು ಚಿತ್ರರಂಗಕ್ಕೆ ಬಂದಾಗ ಏನು ಅವರ ಒಂದು ಪ್ಯಾಂಟ್ ಸೈಜ್ ಏನಿತ್ತೋ, ಅವರು ಕೊನೆಗೆ ಲಾಸ್ಟ್ ಮೂಮೆಂಟ್ ಅವ್ರಿಗೆ 74ನೇ ವರ್ಷದಲ್ಲಿ ಕೂಡ ಅದೇ ಪ್ಯಾಂಟ್ ಸೈಜ್ ಅವ್ರದ್ದಿತ್ತಂತೆ. ಕನ್ನಡ ಚಿತ್ರರಂಗದಲ್ಲಿ 3 ಜನ ನಾಯಕರು ಉದಯ ಆಗ್ತಾರೆ. ಯಾರು ಅಂತಂದ್ರೆ ಕಲ್ಯಾಣ್ ಕುಮಾರ್, ಡಾಕ್ಟರ್ ರಾಜ್‌ಕುಮಾರ್ ಅವರು ಮತ್ತು ಉದಯ್ ಕುಮಾರ್. ಈ 3 ಜನ ದೊಡ್ಡ ನಾಯಕರು ಉದಯ ಆದ್ಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಳಪು ಕೂಡ ಹುಟ್ಕೊಳ್ಳುತ್ತೆ. ಯಾವ ತರ ಅಂತಂದ್ರೆ 3 ನಾಯಕರು ಸಿನಿಮಾಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ತಿರುತ್ತೆ. ಆದ್ರೆ ಅಣ್ಣವ್ರಿಗೆ ಕೊಟ್ಟಂತ ವಿಶೇಷ ಸ್ಥಾನಮಾನ ಕಲ್ಯಾಣ್ ಕುಮಾರ್‌ಗಾಗ್ಲಿ, ಉದಯ್ ಕುಮಾರ್‌ಗಾಗ್ಲಿ ಸಿಗೋದಿಲ್ಲ. ಯಾಕೆ ಅಂತ ನೋಡೋದಾದ್ರೆ, ಕಲ್ಯಾಣ್ ಕುಮಾರ್ ಅವರು ಬರೀ ಕನ್ನಡ ಚಿತ್ರರಂಗದಲ್ಲಿ ಅಭಿನಯ ಮಾಡ್ಲಿಲ್ಲ. ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಅಭಿನಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅವರು ಕಲೆಗಿಂತ ಜಾಸ್ತಿ ಅತಿ ಹೆಚ್ಚು ಬಿಸಿನೆಸ್ ಕಡೆ ಒಲವನ್ನ ತೋರಿಸ್ತಾರೆ. ಮತ್ತು ಬರ್ತಾ ಬರ್ತಾ ಕಲ್ಯಾಣ್ ಕುಮಾರ್ ಅವರು ದಪ್ಪ ಕೂಡ ಆಗ್ತಾರೆ. ಅವರ ಬಾಡಿ ಫಿಟ್‌ನೆಸ್ ಕೂಡ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋದಿಕ್ಕಾಗೋದಿಲ್ಲ. ಅವರು ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ನಿರ್ಮಾಣ ಮಾಡೋದಕ್ಕೂ ಶುರು ಮಾಡ್ತಾರೆ. ಕನ್ನಡ ಸಿನಿಮಾಗಳನ್ನ ಒಂದಷ್ಟು ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡ್ತಾರೆ. ಆಗ ಕನ್ನಡಿಗರಿಗೆ ಏನಂತ ಭಾವನೆ ಬರುತ್ತೆ ಅಂತಂದ್ರೆ, ಕನ್ನಡಕ್ಕೋಸ್ಕರ ಸಿನಿಮಾ ಮಾಡುವಂತ ಒಬ್ಬ ನಟ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ. ಕಲ್ಯಾಣ್ ಕುಮಾರ್ ಅವ್ರ ಸಿನಿಮಾಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದ್ರು ಕೂಡ ಅವ್ರು ಹೋಗಿ ತೆಲುಗು, ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಅವರು ಕನ್ನಡಕ್ಕಿಂತ ಜಾಸ್ತಿ ತಮಿಳು ಅಥವಾ ತೆಲುಗು ಮೇಲೆ ಅತಿಯಾದ ಪ್ರೀತಿ ಇದೆ ಅಂತ ಕನ್ನಡಿಗರ ಮನಸ್ಸಲ್ಲಿ ಕೂಡ ಅನ್ಸುತ್ತೆ. ಮತ್ತು ಬರ್ತಾ ಬರ್ತಾ ಅವರ ಸಿನಿಮಾಗಳಲ್ಲಿ ಸೋಲು ಕೂಡ ಕಾಣೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಅವರು ಪೋಷಕ ಪ್ರಧಾನಗಳತ್ತ ಒಲವನ್ನ ತೋರಿಸ್ತಾರೆ. ಮತ್ತು ಚಿತ್ರರಂಗದಲ್ಲಿ ನಟನೆಗಿಂತ ಜಾಸ್ತಿ ಅವರು ನಿರ್ಮಾಣಕ್ಕೆ ಒತ್ತು ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಅಲ್ಲಿ ಸ್ವಲ್ಪ ಲಾಸ್ ಆಗಿದ್ರಿಂದ ಅವರು ನಟನೆ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್ ಅವರ ಸಂಭಾವನೆ ವಿಚಾರದಲ್ಲಿ, ಈಗ ಒಬ್ಬ ನಿರ್ಮಾಪಕ ಬಂದು ಒಂದು 25,000 ಕೊಟ್ಟು ಕಲ್ಯಾಣ್ ಕುಮಾರ್ ಅವ್ರ ಸಿನಿಮಾ ಮಾಡ್ತಿರ್ತಾನೆ ಅನ್ಕೊಳ್ಳಿ. ಇನ್ನೊಬ್ಬ ನಿರ್ಮಾಪಕ ಬಂದು 50,000 ಕೊಡ್ತೀವಿ ಅಂದ ತಕ್ಷಣ ಕಲ್ಯಾಣ್ ಕುಮಾರ್ ಅವರು ಅವನದು ಸಿನಿಮಾನ ಅಲ್ಲೇ ಡ್ರಾಪ್ ಮಾಡಿ ಹೊಸ ಸಿನಿಮಾಗೆ ಹೋಗ್ತಿದ್ರು. ಯಾವುದೇ ಕಾರಣಕ್ಕೂನು ಅವರು ಹಳೆ ಸಿನಿಮಾಗೆ ಆಕ್ಟ್ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ನೀನ್ ಸಂಭಾವನೆ ಕಮ್ಮಿ ಕೊಟ್ಟಿದ್ಯಾ, ಹಾಗಾಗಿ ವೆயிಟ್ ಮಾಡು ಅಂತ ಅಂದ್ಬಿಟ್ಟು 2 ರಿಂದ 3 ತಿಂಗಳ ಕಾಲ ಕಾಯಿಸ್ತಾ ಇದ್ರು. ಅದೊಂದು ಮೈನಸ್ ಪಾಯಿಂಟ್ ಆಯ್ತು ಕಲ್ಯಾಣ್ ಕುಮಾರ್‌ಗಾಗ್ಲಿ, ಉದಯ್ ಕುಮಾರ್‌ಗಾಗ್ಲಿ. ಆದ್ರೆ ಅಣ್ಣವ್ರು ಯಾವ ತರ ಮಾಡ್ತಿತ್ತು ಅಂತಂದ್ರೆ, ಅವ್ರೊಂದು ಸಿನಿಮಾ ಒಪ್ಕೊಂತು ಅಂತಂದ್ರೆ, ಆ ಸಿನಿಮಾ ಕಂಪ್ಲೀಟ್ ಆಗಿ ಶೂಟಿಂಗ್ ಮುಗಿಯೋವರೆಗೂ ಕೂಡ ಬೇರೊಬ್ಬ ನಿರ್ಮಾಪಕರಿಗೆ ಅವರು ಕಾಲ್ ಶೀಟ್ ಕೊಡ್ತಾ ಇರ್ಲಿಲ್ಲ. ಎಲ್ಲಾನು ಒಂದು ಲೈನ್ ಅಪ್ ಆಗಿ ಹೋಗ್ಬೇಕಾಗಿತ್ತು. ಬೇರೊಬ್ಬ ನಿರ್ಮಾಪಕ 50,000 ಕೊಟ್ರು ಅಷ್ಟೇ 1,00,000 ಕೊಡ್ತೀನಿ ಅಂದ್ರು ಸಹ ಅವರು ಹಳೆ ಸಿನಿಮಾಗೆ ಏನ್ ಕಮಿಟ್ ಆಗಿದ್ರು, ಅದನ್ನ ಕಂಪ್ಲೀಟ್ ಮಾಡಿನೇ ಅವ್ರು ಹೊಸ ಸಿನಿಮಾಗೆ ಹೋಗ್ತಿದ್ರು. ಹಾಗಾಗಿ ಅಣ್ಣವ್ರು ಎಲ್ಲರಿಗಿಂತ ಸ್ವಲ್ಪ ಭಿನ್ನವಾಗಿ ನಿಲ್ತಾರೆ. ಉದಯ್ ಕುಮಾರ್ ಅವರು ಅಷ್ಟೇ ಮೊದಲು ನಾಯಕನಾಗಿ ಬಂದು ಸಾಕಷ್ಟು ಯಶಸ್ಸನ್ನ ಗಳಿಸಿದ್ರು ಕೂಡ, ಬರ್ತಾ ಬರ್ತಾ ಅವ್ರದ್ದು ಒಂದು ಚಟಗಳಿಂದನೇ ಅವ್ರು ಸ್ವಲ್ಪ ಹಾಳಾದ್ರು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅವರ ಬಾಡಿ ಕೂಡ ದಪ್ಪ ಆಯ್ತು. ಅವರು ಕೂಡ ತುಂಬಾ ದಪ್ಪ ಆದ್ರು. ಮತ್ತೆ ಕೆಲವೊಂದಷ್ಟು ಗೆಲುವು ಅವರ ತಲೆಗೆ ಸಕ್ಸಸ್‌ನ ಏರಿಸ್ಕೊಂಡ್ರು. ಒಂದು ದೊರೆ ಭಗವಾನ್ ಅವ್ರದ್ದು ಇಂಟರ್ವ್ಯೂ ಕೂಡ ನೋಡ್ತಿದ್ದೆ. ಆ ಒಂದು ಇಂಟರ್ವ್ಯೂಯಲ್ಲಿ ಅಣ್ಣವ್ರಿಗೆ ಕೂಡ ಅವಮಾನ ಮಾಡ್ತಾರಂತೆ. ಯಾರು ಉದಯ್ ಕುಮಾರ್ ಅವರು ಏನಂತ ಅವಮಾನ ಮಾಡ್ತಾರೆ ಅಂತಂದ್ರೆ, ಒಂದು ಚೇರ್ ಮೇಲೆ ಕೂತ್ಕೊಂಡು ಅವ್ರು ಮೇಕಪ್ ಹಾಕ್ಕೋತಾ ಇರ್ತಾರೆ. ಆಗ ಈ ಒಂದು ಪಾತ್ರ ನನಗೆ ಕೊಡ್ಬೇಕಾಗಿತ್ತು. ನೀನ್ ಹೋಗಿ ರಾಜ್‌ಕುಮಾರ್‌ಗೆ ಕೊಟ್ಟಿದ್ಯಾ. ರಾಜ್‌ಕುಮಾರ್‌ಗಿಂತ ಒಳ್ಳೆ ಕಲಾವಿದ ನಾನು ಅಂತ ಹೇಳ್ತಾರಂತೆ. ಆಗ ದೊರೆ ಭಗವಾನ್ ಅವರು ಬೈದ್ ಕಳಿಸ್ತಾರಂತೆ. ಯಾಕೆಂತಂದ್ರೆ ಅಣ್ಣವ್ರಿಗೆ ಏನಾದ್ರು ಅಂದ್ರೆ ದೊರೆ ಭಗವಾನ್ ಅವರು ಸಹಿಸ್ಕೊತಾ ಇರ್ಲಿಲ್ಲ. ಯಾಕೆಂದ್ರೆ ಅವ್ರದೆಲ್ಲ ಒಂದೇ ಟೀಮ್ ಆಗಿತ್ತು ಮತ್ತು ಕಷ್ಟದಿಂದ ಮೇಲ್ ಬಂದವರಾಗಿರ್ತಾರೆ. ಮತ್ತು ಉದಯ್ ಕುಮಾರ್ ಅವರು ಅಷ್ಟೇನೆ, ಅವರು ಬರೀ ಸಿನಿಮಾದಲ್ಲಿ ನಟನೆಗಿಂತ ಜಾಸ್ತಿ ಪೋಷಕ ಪ್ರಧಾನಗಳಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಸಹ ವಿಲನ್ ಪಾತ್ರ ಆಗಿರ್ಬೋದು ಅಥವಾ ಹೀರೋಗೆ ಅಪ್ಪನ್ ಪಾತ್ರ ಆಗಿರ್ಬೋದು, ಈ ತರ ಸಿನಿಮಾಗಳು ಸಹ ಜಾಸ್ತಿ ಕಾಣಿಸ್ಕೊತಾರೆ. ಮತ್ತು ಉದಯ್ ಕುಮಾರ್ ಅವರು ಯಾವ ತರ ಅಂತಂದ್ರೆ, ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಕುಡಿತದಿಂದ ಅವರು ತುಂಬಾ ದಪ್ಪ ಆಗ್ತಾರೆ. ಅವ್ರ ಬಾಡಿ ಫಿಟ್‌ನೆಸ್ ಕೂಡ ಅವ್ರು ನೋಡ್ಕೊಳ್ಳೋಕ್ಕಾಗ್ಲಿಲ್ಲ. ಇಲ್ಲಿ ಅಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರ ಮೊದಲ ಸಿನಿಮಾ ಸಾಕಷ್ಟು ಯಶಸ್ಸನ್ನ ಗಳಿಸಿದ ತಕ್ಷಣ ಅವರು ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ತೆಲುಗು ಮತ್ತು ತಮಿಳು ಮತ್ತು ಹಿಂದಿ ಸಿನಿಮಾಗಳಿಂದ ಅಣ್ಣವ್ರಿಗೆ ಆಫರ್ ಬಂದ್ರು ಸಹ ಅವರು ಬೇರೆ ಯಾವ ಭಾಷೆಯಲ್ಲಿ ಕೂಡ ನಟನೆ ಮಾಡದೆ ಬರೀ ಕನ್ನಡ ಸಿನಿಮಾದಲ್ಲಿ ಮಾತ್ರ ನಟನೆ ಮಾಡ್ತಾರೆ. ಕನ್ನಡಿಗರಿಗೋಸ್ಕರನೇ ಅವ್ರು ಸಿನಿಮಾ ಮಾಡ್ತಾರೆ. ಮತ್ತೆ ಇನ್ನೊಂದು ಅಣ್ಣವ್ರದ್ದು ಸಮಾಜಮುಖಿ ಸೇವೆಗಳು. ಬಡವರು ಅಂದ ತಕ್ಷಣ ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಈ ತರದೆಲ್ಲ ಸಾಕಷ್ಟು ಇತ್ತು. ಕನ್ನಡಿಗರಿಗೆ ಮನಸ್ಸನ್ನ ಗೆಲ್ಲೋದಕ್ಕೆ ಅದೊಂದು ಸಾಕಾಗಿತ್ತು. ಮತ್ತೆ ಅಣ್ಣವರ ಒಂದು ಉಡುಗೆ ತೊಡುಗೆ, ಅಣ್ಣವ್ರು ಸಿನಿಮಾದಲ್ಲಿ ಮಾತ್ರ ಅವರು ಪಾತ್ರಕ್ಕೆ ಯಾವ ತರ ಬೇಕೋ ಆ ತರ ಬಟ್ಟೆ ಹಾಕ್ತಿದ್ರು. ಹೊರಗಡೆ ಎಲ್ಲ ಅಣ್ಣವ್ರು ಬರೀ ವೈಟ್ ಶರ್ಟ್, ವೈಟ್ ಪಂಚೆ ಈ ತರ ಬಟ್ಟೆನೆ ಹಾಕ್ತಿದ್ರು. ಮತ್ತು ಅವ್ರ ಅಭಿಮಾನಿಗಳ ಕಣ್ಣಿಗೆ ಅಣ್ಣವ್ರು ತುಂಬಾ ಸರಳ ವ್ಯಕ್ತಿತ್ವ ಮತ್ತು ತುಂಬಾ ಹತ್ತಿರದ ಒಂದು ಮನೋಭಾವನೆ ಕೂಡ ಅಣ್ಣವ್ರನ್ನ ನೋಡಿದ ತಕ್ಷಣ ಅವ್ರ ಅಭಿಮಾನಿಗಳಿಗೆ ಅನ್ನಿಸ್ತಿತ್ತು. ಹೀಗಾಗಿ ಈ ಎಲ್ಲ ಗುಣಗಳು ಅಣ್ಣವ್ರಿಗೆ ಅತಿ ಹೆಚ್ಚಾಗಿತ್ತು. ಹಾಗಾಗಿ ಕನ್ನಡಿಗರಿಗೆ ಅಣ್ಣವ್ರು ತುಂಬಾ ಬೇಗ ಹತ್ರ ಆದ್ರು. ಮತ್ತೆ ಸಾಕಷ್ಟು ಚಳುವಳಿಗಳು ಅಥವಾ ಏನೋ ಒಂದು ಕನ್ನಡ ಪರ ಹೋರಾಟಗಳು ಇದ್ಯಾವುದೇ ಬಂದ್ರು ಸಹ ಕಲ್ಯಾಣ್ ಕುಮಾರ್ ಅವರಾಗ್ಲಿ, ಉದಯ್ ಕುಮಾರ್ ಆಗ್ಲಿ ಅಥವಾ ಆಗಿನ ಕಾಲದ ನಟರು ಶ್ರೀನಾಥ್ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಗಂಗಾಧರ್ ಆಗಿರ್ಬೋದು, ಇವರೆಲ್ಲರಿಗಿಂತ ಮುಂಚೂಣಿಯಾಗಿ ಅಣ್ಣವರೇ ಬಂದು ನಿಲ್ತಾ ಇದ್ದಿದ್ದು. ಮತ್ತೆ ಇನ್ನೊಂದೇನಂದ್ರೆ ಅಣ್ಣವ್ರಿಗೆ ಇದ್ದಂತ ಶಕ್ತಿ ಯಾವುದು ಅಂತಂದ್ರೆ, ಅವರ ಒಂದು ದೊಡ್ಡ ಅಭಿಮಾನಿ ಬಳಗ. ಇಡೀ ಕರ್ನಾಟಕದಲ್ಲಿ ಮೊದಲು ಅಭಿಮಾನಿಗಳ ಬಳಗ ಹೊಂದಂತ ಏಕೈಕ ನಟ ಅಂದ್ರೆ ಅದು ಡಾಕ್ಟರ್ ರಾಜ್‌ಕುಮಾರ್ ಅವ್ರು ಮಾತ್ರನೇ. ಇಡೀ ಕರ್ನಾಟಕದಾದ್ಯಂತ 500ಕ್ಕಿಂತ ಹೆಚ್ಚು ಅಭಿಮಾನಿಗಳ ಬಳಗನ ಅಣ್ಣವ್ರು ಹೊಂದಿದ್ರು ಆಗಿನ ಕಾಲದಲ್ಲೇನೆ. ಈಗೆಲ್ಲ ಒಂದು 2 ರಿಂದ 3 ಸಾವಿರ ಇರ್ಬೋದು ಅವ್ರ ಕುಟುಂಬದ ಅಭಿಮಾನಿಗಳ ಬಳಗ ಅಂತ ಅನ್ಬಿಟ್ಟು. ಹಾಗಾಗಿ ಅಣ್ಣವ್ರಿಗಿಂತ ಮುಂಚೆ ಇದ್ದಂತ ಸೂಪರ್ ಸ್ಟಾರ್ ಯಾರಿದ್ರು ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಇವ್ರು ಯಾರು ಕೂಡ ಅಣ್ಣವ್ರ ಹತ್ರ ಕೂಡ ಬರಕ್ಕಾಗ್ಲಿಲ್ಲ.
ಯಾಕೆಂತಂದ್ರೆ ಬರ್ತಾ ಬರ್ತಾ ಅವರು ಅವರ ಒಂದು ಕುಡಿತ ಕೂಡ ಜಾಸ್ತಿ ಆಗ್ತಿತ್ತು ಮತ್ತು ಅವ್ರ ಬಾಡಿ ಫಿಟ್ನೆಸ್ ಕೂಡ ಕಳ್ಕೊತಿದ್ರು. ಮತ್ತು ಅವರು ಯಶಸ್ಸನ್ನೆಲ್ಲ ತಲೆಗೇರಿಸ್ಕೊಂಡ್ರು. ನಾವೇ ಸೂಪರ್ ಸ್ಟಾರ್, ನಮ್ಗಿಂತ ಯಾರು ಸೂಪರ್ ಸ್ಟಾರ್ ಇಲ್ಲ ಅಂತ ಅನ್ಕೊಂಡ್ರು. ಆದ್ರೆ ಅಣ್ಣವ್ರು ಮಾತ್ರ ಯಾವೊಂದು ಚಟನೂ ಕೂಡ ಏರಿಸ್ಕೊಳ್ದಿರ ತಲೆಗೆ ಮತ್ತು ಯಾವೊಂದು ಸಕ್ಸಸ್‌ನ ಕೂಡ ತಲೆಗೆ ಹಾಕೊಳ್ದೆ ಅವರ ಒಂದು ಆ ಅವರ ಒಂದು ಸರಳ ಜೀವನ ರೂಪಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ರಾಜನಾಗಿ ಮೆರೆದ್ರು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.